ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಆಲ್ಮೋಸ್ಟ್ ಅಗ್ನಿವೀರ್ ವಾಯು ಮೆಡಿಕಲ್ ಅಸಿಸ್ಟೆಂಟ್ ಗ್ರೂಪ್ ವೈ ಎಕ್ಸಾಮ್ಸು ಇವತ್ತಿಂದ ಸ್ಟಾರ್ಟ್ ಆಗ್ತವೆ. ಸೊ ಅಲ್ಲಿ ಪರೀಕ್ಷೆಗೆ ಯಾವ ರೀತಿ ನೀವು ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಬೇಕಾಗ್ತವೆ ಅವುಗಳಿಗೋಸ್ಕರ ಒಂದು ಕ್ಲಾಸ್ ಇವತ್ತು ಮಾಡ್ತಾಯಿದ್ದೀನಿ. ಅದೇ ರೀತಿ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ನಿಮ್ಮ ಪರೀಕ್ಷೆಗೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕಂತೇಳಿ ಅದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಪರೀಕ್ಷೆಗೆ ಹೋಗುವ ಮುಂಚೆ ಸ್ವಲ್ಪ ಒಂದು 2 ನಿಮಿಷ ನೋಡ್ಕೊಂಡು ಹೋಗ್ರಿ. ಯಾಕಂತಂದ್ರೆ ನಿಮ್ಮ ಹಾಲ್ ಟಿಕೆಟ್ ಹಿಂದ್ಗಡೆ 2 ಪೇಜಸ್ ಕೊಟ್ಟಿರ್ತಾರೆ, ಅಲ್ಲೇ ಕೊಟ್ಟಿರ್ತಾರೆ, ಆಲ್ಮೋಸ್ಟ್ ಯಾರು ನೋಡಿರಂಗಿಲ್ಲ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಕ್ಲಾಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ನಾನು ಈಗಾಗಲೇ ಕ್ಲಾಸ್ಗಳನ್ನು ಮಾಡಿದ್ದೀನಿ. ಏನಪ್ಪ ಅಂತಂದ್ರೆ ಓಪನ್ ರ್ಯಾಲಿಗೆ ಏನು ಮಾಡಿದ್ದೀನಲ್ಲ, ಸೇಮ್ ಅವೇ ಕ್ವಶನ್ಸ್ ಥರನ ನಿಮಗೂ ಬರ್ತಾವೆ. ಸೊ ಎಲ್ಲ ಮಿಕ್ಸ್ ಆಗಲಿ, ಹೆಲ್ಪ್ ಆಗಲಿ ಅಂತೇಳಿ ಮಾಡಿದ್ದೆ. ಅದೇ ರೀತಿ ನಿಮಗೆ ಅದೇ ಒಂದು ಕ್ವಶನ್ ಪೇಪರ್ ಫುಲ್ ಮಾಡಿದ್ದೆ, ಟೈಮ್ ಸಿಗಲಿಲ್ಲ. ಸೊ ನಿಮ್ಮ ಎಲ್ಲರೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿರಿ. ಸೊ ಇವಾಗ ಯಾವ ರೀತಿ ನಿಮ್ಗೆ ಇನ್ಸ್ಟ್ರಕ್ಷನ್ ಅಂತ ನೋಡ್ತಾ ಹೋಗೋಣ. ಓಕೆ, ಹೋಗ್ರಿ, ಭಾಳ ಇಂಪಾರ್ಟೆಂಟು. ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ಸ್ ಅಂತಂದಾರೆ. ಫಸ್ಟಿಗೆ ಫೇಸ್ 1 ಸೆಲೆಕ್ಟೆಡ್ ಟೆಸ್ಟ್ ವಿಲ್ ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಓಕೆ, ಆನ್ಲೈನ್ ಎಕ್ಸಾಮ್ ಅದ ಅಂತೇಳಿ 1ನೇ ಪಾಯಿಂಟು. ಅದ್ರ ಕೆಳಗಡೆ ಮಾರ್ಕ್ ಎವ್ರಿ ಕರೆಕ್ಟ್ ಆನ್ಸರ್. ಓನ್ಲಿ ಏನು ಮಾಡ್ಬೇಕು, ನೀವು ಒಂದು ಕರೆಕ್ಟ್ ಆನ್ಸರನ್ನು ಮಾರ್ಕ್ ಮಾಡಬೇಕು. ಅದೇ ರೀತಿ ಮತ್ತೇನು ಹೇಳ್ಯಾರಪ್ಪ ಅಂತಂದ್ರೆ ಏನಪ್ಪ, ಅನ್ಅಟೆಂಪ್ಟೆಡ್, ನೀನು ಅಟೆಂಪ್ಟ್ ಮಾಡಲು ಕ್ವಶನ್ಗೆ ಮಾರ್ಕ್ಸ್ ಇಲ್ಲ. ಅದೇ ರೀತಿ ನೆಗೆಟಿವ್ ಮಾರ್ಕ್ಸು 0.25 ಅದ. ಓಕೆ, ಡನ್. ಈ ರೀತಿ ಆದಮೇಲೆ ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ಸಫರಿಂಗ್ ಫ್ರಾಮ್ ಎನಿ ಟೈಪ್ ಆಫ್ ಕಮ್ಯುನಿಕೇಬಲ್ ಡಿಸೀಸ್ ಆರ್ ನಾಟ್ ಪರ್ಮಿಟೆಡ್ ಟು ಅಪಿಯರ್ ಇನ್ ದ ಸೈಡ್ ಎಕ್ಸಾಮ್ ಅಂದ್ರೆ ನಿಮ್ಮ ಕಮ್ಯುನಿಕೇಷನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೂ ಅದಕ್ಕೇನು ನಾವು ಹೆಲ್ಪ್ ಆಗಂಗಿಲ್ಲ, ನಿಮ್ಮ ಮೇಲೆ ಡಿಪೆಂಡು ಅಂತ ಹೇಳ್ತಾರೆ ಅವರು. ಓಕೆ, ಅದೇ ರೀತಿ ಆಧಾರ್ ಕಾರ್ಡ್ ವಿಲ್ ಬಿ ಕಂಪಲ್ಸರಿ ಬೇಕು. ನಿಮ್ಮದು ಆಧಾರ್ ಕಾರ್ಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಆಧಾರ್ ಕಾರ್ಡ್ ನಂಬರ್ ವಿಲ್ ಬಿ ಸಬ್ಮಿಟೆಡ್. ಯಾಕಂತಂದ್ರೆ ಅಲ್ಲಿ ನಿಮ್ಮದು ಅದನ್ನು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಲಾಗಿನ್ ತೊಗೊತೀರಿ. ಅದೇ ರೀತಿ ಎ ಪ್ಲೇನ್ ಶೀಟ್ ವಿಲ್ ಬಿ ಪ್ರೊವೈಡೆಡ್ ರಫ್ ವರ್ಕ್. ನಿಮ್ಗೊಂದು ಪೇಜಸ್ ಖಾಲಿ ಕೊಡ್ತಾರೆ, ಅಲ್ಲಿ ಏನು ಮಾಡಬೇಕು, ರಫ್ ವರ್ಕ್ ಇದ್ರೆ ಅದರೊಳಗೆ ಮಾಡಬೇಕು. ಅದ್ರ ಮೇಲ್ಗಡೆ ನಿಮ್ಮದು ಹಾಲ್ ಟಿಕೆಟ್ ನಂಬರು, ನೇಮನ್ನು ಮೆನ್ಷನ್ ಮಾಡಬೇಕು ಕಂಪಲ್ಸರಿ. ಯಾರನ್ನು ಆ ಕಡೆ ಈ ಕಡೆ ಯಾರಿಗೂ ಹೆಲ್ಪ್ ಮಾಡೋಂಗಿಲ್ಲ, ತಲೆಯಾಗಿಟ್ಕೋರಿ ಆನ್ಲೈನ್ ಎಕ್ಸಾಮ್ದಾಗ. ಓಕೆ, ನಿಮ್ದು ಎಷ್ಟಿತ್ತು ಅಷ್ಟೇ. ಓಕೆ, ನೆಕ್ಸ್ಟು ಕ್ಯಾಲ್ಕುಲೇಟರು, ಅದೇ ರೀತಿ ಮೊಬೈಲು, ಈ ರೀತಿ ಸಾಧನಗಳಿಗೆ ಅಲವಿಲ್ಲ. 5ನೇ ಪಾಯಿಂಟ್ ಒಳಗೆ ಹೇಳ್ಯಾರ. ನೆಕ್ಸ್ಟು ಈ ರೀತಿ ನಿಮ್ಮದು ಒಳಗಡೆ ಹೋಗುವಂತಹ ಇನ್ಸ್ಟ್ರಕ್ಷನ್, ಅಲ್ಲಿ ಯಾವುದು ಮಿಸ್ಬಿಹೇವ್ ಮಾಡೋಂಗಿಲ್ಲ. ಅದೇ ರೀತಿ ಇನ್ನೊಂದು ಏನು ಹೇಳ್ಯಾರಂತಂದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ಭಾಳಷ್ಟು ಕೇಳ್ತಾ ಇದ್ರಿ. ಒರಿಜಿನಲ್ ಡಾಕ್ಯುಮೆಂಟ್ ಅಲವಿಲ್ಲ, ಯಾವುದು ನಿಮ್ಮದು ಎಜುಕೇಷ್ನಲ್ ಸರ್ಟಿಫಿಕೇಟ್ಸು ಯಾವುದು ಅಲವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಫೇಸ್ 1 ಟೆಸ್ಟ್, ಈ ಒಂದು ಆನ್ಲೈನ್ ಎಕ್ಸಾಮ್ಗೆ, ಫಸ್ಟ್ ಎಕ್ಸಾಮ್ಗೆ ನಿಮಗೆ ಯಾವುದೇ ಎಜುಕೇಷ್ನಲ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕಾಗಿಲ್ಲ, ತೊಗೊಂಡು ಹೋಗಬೇಡ್ರಿ ಅಂತ ಹೇಳ್ಯಾರ. ಅದೇ ರೀತಿ ಒಂದು ಟ್ರಾನ್ಸ್ಪರೆಂಟ್ ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಸಿಗ್ನೇಚರ್ ಮಾಡಲಿಕ್ಕೆ ಮತ್ತು ರಫ್ ವರ್ಕಲ್ಲಿ ನಿಮಗೆ ಬರೀಲಿಕ್ಕೆ ಒಂದು ಬ್ಲ್ಯಾಕ್ ಆರ್ ಬ್ಲೂ ಪೆನ್ ಬೇಕಾಗುತ್ತೆ. ಓಕೆ, ನೆಕ್ಸ್ಟು 9th ಪಾಯಿಂಟನ್ನು ನೋಡಿರಿ. ರಿಪೋರ್ಟಿಂಗ್ ಟೈಮ್ ಬಗ್ಗೆ ಹೇಳ್ತಾರೆ. ಎನಿ ಕೇಸಸ್ ಕ್ಯಾಂಡಿಡೇಟ್ ವಿಲ್ ನಾಟ್ ಅಲೌಡ್ ಟು ಎಂಟರ್ ದ ಎಕ್ಸಾಮ್ ಸೆಂಟರ್ ಆಫ್ಟರ್ 15 minutes ಆಫ್ ದಿ ರಿಪೋರ್ಟಿಂಗ್ ಟೈಮ್. ರಿಪೋರ್ಟಿಂಗ್ ಟೈಮ್ ಅಂತಿರುತ್ತೆ ನಿಮ್ಮ ಎಕ್ಸಾಮ್, ನಿಮ್ಮ ಹಾಲ್ ಟಿಕೆಟಲ್ಲಿ. ಅದಕ್ಕಿಂತ 15 ನಿಮಿಷ ಲೇಟ್ ಆದರೂ ನಿಮಗೆ ಒಳಗೆ ಅಲೌ ಮಾಡೋಂಗಿಲ್ಲ. ಕಂಪಲ್ಸರಿ, ವೆರಿ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ ಅವರು. ಓಕೆ, ಡನ್. ನೆಕ್ಸ್ಟು, ಇಫ್ candidate is not able to complete examination due to technical error or any other reasons during his shift of examination, he is to attempt all subject afresh in the new shift allotted to him, irrespective of subject he has already attempted in the previous shift. ಅಂದ್ರೆ ನೀವೇನಾದರೂ ಇಶ್ಯೂ ಆಗಿ ಟೆಕ್ನಿಕಲ್ ಎರರ್ ಮುಖಾಂತರ ಏನಾದ್ರು ನಿಮ್ಮದು ಇಶ್ಯೂ ಆ ಥರ ಮತ್ತು ಇನ್ನೊಂದು ಬೇರೆ ಚಾನ್ಸನ್ನು ಕೊಡುವಂಥ ಚಾನ್ಸ್ ಇರುತ್ತೆ, ಕೆಲವೊಂದು ಸಲ ಇರೋಂಗಿಲ್ಲ, ಅದು ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಮತ್ತೇನಪ್ಪ ಹೇಳಿದ್ದಾರೆ ಅಂತಂದ್ರೆ, ಪ್ಲೀಸ್ ಪ್ರಿಸರ್ವ್ ಹೀಸ್ ಅಡ್ಮಿಟ್ ಕಾರ್ಡ್ ಡ್ಯೂಲಿ ಸ್ಟ್ಯಾಂಪ್ಡ್ ಸೈನ್ಡ್ ಬೈ ದಿ IAF observed of the examination center on the
day of examination. The shortlisted candidate are to be bring same at the time of phase 2. ಒಂದು ವೇಳೆ ನೀವು phase 2 ಈ ಆನ್ಲೈನ್ ಎಕ್ಸಾಮಲ್ಲಿ ಪಾಸ್ ಆದ್ರೆ ಸೆಕೆಂಡ್ ಎಕ್ಸಾಮ್ಗೆ ಹೋಗ್ತಿಲ್ಲ, ಅವಾಗ ಈ ಹಾಲ್ ಟಿಕೆಟ್ ಕಂಪಲ್ಸರಿ ಬೇಕು. ಅಂದರೆ ಇಟ್ಕೋರಿ, ಕರೆಕ್ಟಾಗಿ ಇಟ್ಕೋರಿ ಅಂಥೇಳಿ. ಓಕೆ, ಡನ್. ಈ ರೀತಿ ನಿಮ್ಮದು ಇನ್ಸ್ಟ್ರಕ್ಷನ್ ಆದರೆ ಡ್ರೆಸ್ ಕೋಡ್ ಬಗ್ಗೆ ಅಲ್ಲಿ ಏನಾದರೂ ಹೇಳಿದ್ದಾರೆ. ಕಂಪಲ್ಸರಿ ಡ್ರೆಸ್ ಕೋಡ್ ಬಗ್ಗೆ ಹೇಳಿದ್ದಾರೆ ನೋಡ್ರಿ. ಏನೇನು ಹೇಳ್ಯಾರ, ಫಸ್ಟಿಗೆ ಪರ್ಮಿಟೆಡ್ ಡ್ರೆಸ್ ಯಾವ್ಯಾವ ನಿಮಗೆ ಪರ್ಮಿಟ್ ಅದಾವ ಅಂತೇಳಿ ಹೇಳಿದ್ರೆ, ಸ್ಲಿಪ್ಪರ್ಸ್ ಆರ್ ಸ್ಯಾಂಡಲ್ಸ್ ವಿತ್ ಫ್ಲ್ಯಾಟ್ ಹೀಲ್ಸ್. ಫ್ಲ್ಯಾಟ್ ಅಂದರೆ ಸ್ಮೂತ್ ಆದ ತೆಳುವಾದ ಸ್ಲಿಪ್ಪರ್ಗಳಿರಬೇಕು. ಓಕೆ, ಅದೇ ರೀತಿ ಪ್ಲೇನ್ ಆ್ಯಂಡ್ ಸಿಂಪಲ್ ಕ್ಲಾತಿಂಗ್ ವಿತ್ ದ ಹಾಫ್ ಸ್ಲೀವ್. ನೋಡಿರಿ, ಹಾಫ್ ಶರ್ಟ್ ಬೇಕು, ಫುಲ್ ಸ್ಲೀವ್ ಇಲ್ಲ, ಪ್ಲೇನ್ ಇರಬೇಕು. ಯಾವುದು ಡಿಸೈನು ಆ ನಂಬರ್ಸು ಈ ನಂಬರ್ಸ್ ಬರೋದು, ಅಕ್ಷರಗಳು ಬರೋದಿಲ್ಲ. ಆ್ಯಂಡ್ ಸ್ಮಾಲ್ ಬಟನ್ಸ್, ಚಿಕ್ಕ ಬಟನ್ಗಳಿಂದ ಇರಬೇಕು. ಶರ್ಟ್, ಟೀ ಶರ್ಟ್, ಕುರ್ತಾ ವಿತೌಟ್ ಪಾಕೆಟ್ಸ್ ಆ್ಯಂಡ್ ಲೋವರ್ಸ್. ಗೊತ್ತಾತಲ್ಲ, ಯಾವುದೇ ಟಿ ಶರ್ಟ್ ಇರಲಿ, ಆಮೇಲೆ ಕುರ್ತಾ ಇರಲಿ, ಅವುಗಳಿಗೆ ಪಾಕೆಟ್ ಇರಬಾರ್ದು, ಹಾಫ್ ಸ್ಲೀವ್ ಇರಬೇಕು. ಓಕೆ, ದೆನ್ ನೆಕ್ಸ್ಟು ಟರ್ಬನ್ ಆಫ್ ಸಿಕ್ ಕ್ಯಾಂಡಿಡೇಟ್ಸ್ ವಿತೌಟ್ ಎನಿ ಮೆಟಲ್ ಬಟನ್ಸ್. ಅಂದ್ರೆ ಸಿಕ್ ಕ್ಯಾಂಡಿಡೇಟ್ ಬಿಟ್ಟು ಉಳಿದವರೆಲ್ಲ ಮೆಟಲ್ ಬಟನ್ಸನ್ನು ಹಾಕಬಾರ್ದು. ಓಕೆ, ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಆರ್ ವೇರಿಂಗ್ ಅ ಸ್ಪೆಸಿಫಿಕ್ ಅಟೇರ್ ಆಫ್ ರಿಲಿಜನ್ಸ್ ಪರ್ಪಸ್ ಪೇರ್ ಎನ್ಹಾನ್ಸ್ಡ್ ಫ್ರಿಕ್ಸಿ. ಅಂದ್ರೆ ನಿಮ್ಮ ರಿಲಿಜನ್ ಪ್ರಕಾರ ಏನಾದರೂ ಒಂದು ವೇಳೆ ಅಲ್ಲಿತ್ತಂದ್ರೆ ಈಗ ಸಿಕ್ಕವ್ರಿಗೆ ಹೆಂಗದಾರಲ್ಲ, ಕೆಲವೊಂದು ಸಲ ಅವ್ರಿಗೆ ಕೊಟ್ಟಿರ್ತಾರೆ, ಆದರೆ ಯಾರೂ ಅದನ್ನು ಒಯ್ಬೇಡ್ರಿ ಅಂತಂದಂಗೆ. ಓಕೆ, ಫಸ್ಟಿಗೆ ನಿಮ್ಗೆ ಏನು ಇಂಪಾರ್ಟೆಂಟು, ಯಾವುದೇ ಮೆಟಲ್ಸ್ ಇರೋಂಗಿಲ್ಲ ಕೈಯಲ್ಲಿ, ಹಾಫ್ ಸ್ಲೀವ್ ಇರಬೇಕು. ಓಕೆ, ಯಾವುದೇ ಡಿಸೈನ್ಸ್ ಇರಬಾರ್ದು, ಚಿಕ್ಕ ಚಿಕ್ಕ ಬಟನಿಂದ ಇರಬೇಕು. ಗೊತ್ತಾಯ್ತಾ, ಇದು ಮೇನು. ಇದಾದಮೇಲೆ ನೆಕ್ಸ್ಟು ಡ್ರೆಸ್ಸಸ್. ಯಾವುದು ಅಲವಿಲ್ಲ, ಕ್ಲೋಸ್ಡ್ ಫುಟ್ವೇರ್ ಲೈಕ್ ಶೂಸ್, ಫುಲ್ ಸ್ಲೀವ್ಸ್, ಲಾಂಗ್ ಸ್ಲೀವ್ಸ್ ಅಲವಿಲ್ಲ. ಕೋಟು ಜಾಕೆಟ್ ಅಲವಿಲ್ಲ. ಕ್ಲಾತಿಂಗ್ ವಿತ್ ಲಾರ್ಜ್ ಬಟನ್ಸ್ ಇಲ್ಲ. ಶರ್ಟ್ಸ್, ಟಿ ಶರ್ಟ್ಸ್, ಕುರ್ತಾಸ್ ವಿತ್ ಪಾಕೆಟ್ಸ್ ಅವುಗಳಿಗೆ ಅಲವಿಲ್ಲ. ನೆಕ್ಸ್ಟ್ ಲೈಕ್ ರಿಂಗ್ಸ್, ಬ್ರೋಚ್, ಜ್ಯುವೆಲರಿ, ಆಮೇಲೆ ಇಯರಿಂಗ್, ಚೈನ್ಸ್, ಹ್ಯಾಂಡ್ ಬ್ರ್ಯಾಂಡ್ಸ್, ಇವೆಲ್ಲ ಹೇರ್ ಬ್ರ್ಯಾಂಡ್ಸ್ ಇವೆಲ್ಲ ಏನು ಅಲವಿಲ್ಲ. ಗರ್ಲ್ಸ್ಗೆ ಆಯಿತು, ಬಾಯ್ಸ್ಗೆ ಆಯಿತು. ಓಕೆ, ಅಲವ್ ಇಲ್ಲದ್ದು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಗೊತ್ತಾಯಿತು. ದೆನ್ ಎಕ್ಸಾಮ್ ಸೆಂಟರ್ ಎಟಿಕ್ವೆಟ್ಸ್, ಇಲ್ಲಿ ಎಕ್ಸಾಮ್ ಸೆಂಟರ್ ಒಳಗೆ ಏನೇನು ಅಂತೇಳಿ ಅದನ್ನೂ ಕೊಟ್ಟಿದ್ದಾರೆ. ಏನಪ್ಪ, ಎಲೆಕ್ಟ್ರಾನಿಕ್ ಐಟಮ್ಸ್ ಸಚ್ ಆಸ್ ಬ್ಲೂಟೂತ್, ಮೈಕ್ರೋಫೋನ್ಸ್, ಹೆಡ್ಫೋನ್ಸ್ ಆರ್ ನಾಟ್ ಅಲೌಡ್. ದೆನ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ವೇರ್ ವಾಚಸ್, ಸ್ಮಾರ್ಟ್ ವಾಚಸ್ ಇರ್ತಾವಲ್ಲ ಅಂಥವು, ಆಮೇಲೆ ಬ್ರಾಸ್ಲೆಟ್ಸು, ಆರ್ಮೆಂಟ್ಸು, ಕ್ಯಾಪು, ವ್ಯಾಲೆಟು, ಇಂಥವುದೆಲ್ಲ ಯಾವುದು ಅಲವಿಲ್ಲ. ನೆಕ್ಸ್ಟು ಐಟಮ್ಸ್ ತಿನ್ನೋಕೆ ಹೋಯ್ತಿರ್ತೀರಿ ನೀವು, ನೆನಪಾಗವಲ್ದು ಸರ ಚಾಕ್ಲೇಟ್ ಬೇಕಾಗತ್ತೆ ಅಂತೇಳಿ. ಚಿಪ್ಸ್, ಚಾಕ್ಲೇಟ್ಸ್ ಆರ್ ನಾಟ್ ಅಲೌಡ್ ಇನ್ ದ ಎಕ್ಸಾಮಿನೇಷನ್. ಆಲ್ ಕ್ಯಾಂಡಿಡೇಟ್ಸ್ ಆರ್ ಪರ್ಮಿಟೆಡ್ ಟು ದ ಕ್ಯಾರಿ ಅ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್. ಒಳಗಡೆ ಇದ್ದಂಥ ನೀರು ಕಾಣುವಂಥ ವೈಟ್ ಬಾಟಲನ್ನು ಅಲೌ ಮಾತ್ರ ಅದ. ನೆಕ್ಸ್ಟು ಡಿಜಿಟಲ್ ಆರ್ ಟೆಕ್ಸ್ಟೈಲ್ ಮೆಟೀರಿಯಲ್ ಈಸ್ ನಾಟ್ ಅಲೌಡ್ ಇನ್ಸೈಡ್ ದ ಎಕ್ಸಾಮಿನೇಷನ್. ಯಾವುದೋ ಡಿಜಿಟಲ್ ಏನೂ ಇಲ್ಲ. ನೆಕ್ಸ್ಟು ಓನ್ಲಿ ಅಡ್ಮಿಟ್ ಕಾರ್ಡ್ ವಿಲ್ ಬಿ ಅಲೌಡ್ ಇನ್ಸೈಡ್ ದ ಎಕ್ಸಾಮ್ ಹಾಲ್. ಲೀಗಲ್ ಆ್ಯಕ್ಷನ್ ವಿಲ್ ಬಿ ಟೇಕನ್ ಇಫ್ ಕ್ಯಾಂಡಿಡೇಟ್ಸ್ ಈಸ್ ಫೌಂಡ್ ವಿತ್ ಫೇಕ್ ಅಡ್ಮಿಟ್ ಕಾರ್ಡ್. ಯಾವುದಾದ್ರೂ ಫೇಕ್ ಮಾಡಿದರೆ ಅಡ್ಮಿಟ್ ಕಾರ್ಡನ್ನು ನಿಮಗೆ ಅಲವಿಲ್ಲ. ಓಕೆ, ಕ್ಯಾಂಡಿಡೇಟ್ ವಿಲ್ ಬಿ ಆಲ್ಸೋ ಅಲೌಡ್ ಟು ಕ್ಯಾರಿ ಎ ಟ್ರಾನ್ಸ್ಪರೆಂಟ್ ಬಾಲ್ ಪಾಯಿಂಟ್ ಪೆನ್. ಟ್ರಾನ್ಸ್ಪರೆಂಟ್ ಪೆನ್ನು, ಸಾದ ಪೆನ್ ಇರಲಿ, ನಿಮ್ಮದು ಟ್ರಾನ್ಸ್ಪರೆಂಟ್ ಇರಬೇಕು ಅಂತ ಹೇಳ್ತಾರೆ. ಓಕೆ, ಈ ರೀತಿ ನಿಮ್ಮದು ಒಂದು ಇನ್ಸ್ಟ್ರಕ್ಷನ್ ಅದ. ಸೊ ಎಲ್ಲರೂ ಸರಿಯಾಗಿ ನೋಡ್ಕೋರಿ. ಓಕೆ, ಈ ರೀತಿ ನಿಮ್ಮದು ಇನ್ಸ್ಟ್ರಕ್ಷನ್ ಆಗಿದೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಕೆಲವೊಂದು ಜನ ಹಾಲ್ ಟಿಕೆಟ್ ಬಗ್ಗೆ ಕೇಳ್ತಾ ಇದ್ರಿ. ನಿಮ್ಮ ಇಮೇಲ್ ಐ ಡಿಗೆ ಅವರು ಹಾಲ್ ಟಿಕೆಟನ್ನು ಕಳಿಸ್ತಿರ್ತಾರೆ. ಸೊ ಇಮೇಲ್ ಐ ಡಿ ಮತ್ತು ನಿಮ್ಮ ನಂಬರು ಯಾವುದನ್ನು ಮೆನ್ಷನ್ ಮಾಡಿರ್ತಾರೆ ಅಪ್ಲಿಕೇಶನ್ ಒಳಗೆ ಅದನ್ನು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು. ಓಕೆ, ದೆನ್ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಶಿಫ್ಟ್ ಆದಮೇಲೆ ನನಗೆ ಮೆಸೇಜ್ ಹಾಕ್ರಿ ಎಕ್ಸಾಮ್ ಹಿಂಗಾಗಿದೆ ಅಂತ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.